ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ. ಮೊದಲನೇದಾಗಿ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರದೀಪ್ HN ಅಂತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವೇಟ್ ಮಾಡಿ ತುಂಬ ದಿನಗಳಾಯಿತು, ಬಟ್ ನನಗೆ ರೆಗ್ಯುಲರಾಗಿ ಪೋಸ್ಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನನಗೂ ವರ್ಕ್ ಇರೋದ್ರಿಂದ ಅಟ್ಲೀಸ್ಟ್ ನಾನಿವಾಗ ವೀಕ್ಲಿ 1 or 2 ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಇವತ್ತಿನ ವಿಡಿಯೋಲ್ಲಿ ನಾನು ನಿಮ್ಮನ್ನು ವಿಜಯನಗರ ಫುಡ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲ ರೆಡಿಯಾಗಿ ಬಾಗಿಲನ್ನ ಹಾಕ್ಕೊಂಡು ಆಚೆ ಬಂದಮೇಲೆ ನಮ್ಮ ಮೇಡಮ್ ಗೊತ್ತಾಯಿತು ಅವಳು ಮೊಬೈಲ್ ಬಿಟ್ಟು ಬಂದುಬಿಟ್ಟಿದ್ಲು ಅಂತ. ಸೊ ಮತ್ತೆ ಅವಳು ಒಳಗಡೆ ಹೋಗಿ ಮೊಬೈಲ್ನ ತಗೊಂಡು ಹಾಗೆ ಆಚೆ ಬಂದಳು. ಸೊ ನಾವಿವಾಗ ವಿಜಯನಗರ ಕಡೆ ಹೊರಟ್ವಿ. ನನ್ನ ಜೊತೆ ಇವೆರಡು ಮಂಗಗಳಿದ್ದಾವೆ. ನೀನು ದೊಡ್ಡ ಮಂಗ. ಮುಂದೆ ನೋಡಿದರೆ ನಾಯಿ ಯಾವುದೋ ಅಂಕಲ್ ಚಪ್ಪಲಿನ ಎತ್ತಕೊಂಬಂದ್ಬಿಟ್ಟಿತ್ತು. ವಿಜಯನಗರ ನಮ್ಮ ರೂಮಿಂದ 2 ಕಿಲೋಮೀಟ್ರ್ ಇತ್ತು. ಸೊ ನಾವು ಬಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ರಸ್ತೆಯಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಿದ್ದನ್ನು ನೋಡಿ ನನಗೆ ಒಂದ್ಸಲ ನನ್ನ ಚೈಲ್ಡ್ಹುಡ್ ನೆನಪಿಗೆ ಬಂದುಬಿಡ್ತು. ಬಸ್ ಸ್ಟ್ಯಾಂಡ್ ಇಲ್ಲೇ ಸ್ವಲ್ಪ ಮುಂದೆ ಇದ್ದಿದ್ದರಿಂದ ನಾವು ಹಾಗೆ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಬೆಂಗಳೂರಲ್ಲಿ ಬಸ್ಸಿಗೆ ಕಾಯೋದಂದರೆ ಬೇಜಾರು. ಅದರಲ್ಲೂ ನಾವು ನಮಗೆ ಬೇಕಾಗಿರೋ ಬಸ್ಗೆ ವೇಟ್ ಮಾಡ್ತಿದ್ರೆ ನಾವು ಆ ಬಸ್ ಬಿಟ್ಟು ಮಿಕ್ಕಿದ ಎಲ್ಲ ಬಸ್ಗಳು ಬರ್ತಾ ಇರುತ್ತೆ. ಅದೊಂಥರ ನಮಗೆ ಇರಿಟೇಟ್ ಆಗ್ಬಿಡು. 15 ಮಿನಿಟ್ಸ್ ವೇಟ್ ಮಾಡಿ ಆದಮೇಲೆ ನಮಗೆ ಬೇಕಾಗಿರೋ ಬಸ್ಸು ನಮ್ಮ ಕಣ್ಣು ಎದುರುಗಡೆ ಬಂತು ಅಂತ ಸ್ವಲ್ಪ ಖುಷಿನೂ ಆಯಿತು. ಆಮೇಲೆ ಬಸ್ಸಲ್ಲಿ ನಮಗೆ ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರು ಕೂಡ ಆಯಿತು. ಹಾಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಟಿಕೆಟನ್ನು ಎತ್ಕೊಂಡು ಏನು ಮಾಡೋದು ನಿಂತ್ಕೊಂಡೇ ಬಸ್ಸಲ್ಲಿ ಹೋದ್ವಿ. ಸ್ವಲ್ಪ ದೂರ ಹೋದ ತಕ್ಷಣ ನಮಗೆ ವಿಜಯನಗರ ಬಂತು. ವಿಜಯನಗರ ಪಕ್ಕದಲ್ಲೇ ಫುಡ್ ಸ್ಟ್ರೀಟ್ ಇತ್ತು. ಸೊ ಬನ್ನಿ ಹೋಗ್ತಿದ್ದ. ಸೊ ಇಲ್ಲಿಂದ ಸ್ಟಾರ್ಟ್. ನಾನು ಇದೇ ಫಸ್ಟ್ ಟೈಮ್ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಬಂದಿದ್ದು. ಈವ್ನಿಂಗ್ 5 ಗಂಟೆ ಆಗಿತ್ತು. ಸೊ ಅಂದ್ಕೊಂಡಂಗೆ ಅಂಗಡಿಗಳೆಲ್ಲ ಓಪನ್ ಆಗಿತ್ತು. ಬನ್ನಿ ಇನ್ನೇನು ವಿಜಯನಗರ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ. ನಾವು ಸ್ವಲ್ಪ ಬೇಗನೆ ವಿಸಿಟ್ ಮಾಡಿದ್ರಿಂದ ರೋಡಲ್ಲಿ ಅಂತ ರಶ್ ಏನು ಇರಲಿಲ್ಲ, ಜನಗಳು ಕೂಡ ಕಡಿಮೆನೇ ಇದ್ದರು. ಸೊ ನಾವು ಫಸ್ಟು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗ್ಬಿಟ್ಟು ಅಂಗಡಿಗಳೆಲ್ಲ ಏನೇನಿದೆ, ಏನೇನು ಐಟಮ್ಸ್ ಸಿಗುತ್ತೆ ಇಲ್ಲಿ ತಿನ್ನಲಿಕ್ಕೆ ಅಂತ ಕರೆಕ್ಟಾಗಿ ನೋಡ್ಕೊಂಡು ಬಂದ್ವಿ. ಫಸ್ಟ್ಗೆ ನಾವು 99 ವೆರೈಟಿ ದೋಸೆ ಇರೋ ಕಡೆ ಹೋದ್ವಿ. ಅಲ್ಲಿ ನಾವು ಒಂದು ಪನ್ನೀರ್ ಚೀಸ್ ದೋಸೆನ ಆರ್ಡ್ರ್ ಮಾಡಿದ್ವಿ. ಅವ್ರು ಇನ್ನೇನು ನಮ್ಮ ದೋಸೆ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು 3 ಜನ ಹೋಗಿತ್ತು, ಆದರೆ ನಾವು ಆರ್ಡ್ರ್ ಮಾಡಿದ್ದು ಮಾತ್ರ ಒಂದೇ ಒಂದು ದೋಸೆ. ಯಾಕಂದರೆ ಬೇರೆ ಬೇರೆ ಐಟಮ್ ಸ್ವಲ್ಪ ಟೇಸ್ಟ್ ನೋಡೋಣ ಅಂದ್ಕೊಂಡು ಫಸ್ಟ್ಗೆ ಒಂದೇ ಒಂದು ದೋಸೆ ಆರ್ಡ್ರ್ ಮಾಡಿದ್ವಿ. ಕೊನೆಗೊಂದು 5 ಮಿನಿಟ್ಸ್ ಆದಮೇಲೆ ದೋಸೆ ರೆಡಿಯಾಗೋಯಿತು. ಅವರು ಬಿಸಿ ಬಿಸಿ ದೋಸೆ ಜೊತೆಗೆ ಕಾಯಿ ಚಟ್ನಿನೂ ಹಾಕಿ ಕೊಡ್ತಾರೆ. ಬನ್ನಿ ಟೇಸ್ಟ್ ಹೇಗಿರುತ್ತೆ ಅಂತ ತಿಂದ್ಬಿಟ್ಟು ನೋಡೋಣ. ಹೆಂಗಿದೆ? ಚೆನ್ನಾಗಿದೆಯಾ? ಈ ಯಶು ಕೊಟ್ಟಿರೋ ರಿಯಾಕ್ಷನ್ ನೋಡಿ ನಾನು ಒಂದು ಬೈಟ್ನ ತಿಂದು ನೋಡಿದೆ. ನಿಜವಾಗ್ಲೂ ದೋಸೆ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಹೋಗಿ ಗೋಬಿ ಮಂಚೂರಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದರೆ ಪಾಲಕ್ ಮತ್ತು ಮಶ್ರೂಮ್ ಗೋಬಿಗೆ ಕಾಂಪಿಟೇಷನ್ ನಡೀತಾ ಇತ್ತು. ಒಂದು ಹಾಫ್ ಮಶ್ರೂಮು ಹಾಫ್ ಪಾಲಕ್. ಹೆಂಗಿದೆ? ಗೋಬಿ ಟೇಸ್ಟ್ ಸಖತ್ತಾಗಿತ್ತು. ಅದರಲ್ಲೂ ನನಗೆ ಪಾಲಕ್ ಗೋಬಿ ತುಂಬ ಇಷ್ಟ ಆಯಿತು. ಹಾಗೆ ಸ್ವಲ್ಪ ಮುಂದೆ ಏನೇನಿದೆ ಅಂತ ನೋಡ್ಕೊಂಬರೋಣ ಅಂತ ಹೋದ್ವಿ. ಬಂಡಿ ಈ ಒಂದು ಜಾಗದಲ್ಲಿ ಚಿಕನ್ ಬರ್ಗರ್ ಎಲ್ಲ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ನಾವು ಸ್ಯಾಟರ್ಡೆ ಹೋಗೋದ್ರಿಂದ ಅಲ್ಲೇನೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಈ ಒಂದು ಫುಡ್ ಸ್ಟ್ರೀಟಲ್ಲಿ ನಿಮಗೆ ವೆಜ್ಜು, ನಾನ್ ವೆಜ್ಜು, ಫಾಸ್ಟ್ ಫುಡ್ಡು, ಗೋಬಿ ಮಂಚೂರಿ, ಮಸಾಲೆ ಪುರಿ, ಸ್ವೀಟ್ಸು ಎಲ್ಲ ಐಟಮ್ಗಳು ಸಿಗುತ್ತೆ. ಬೇಕಾಗಿರೋ ಎಲ್ಲದೂ ಸಿಗುತ್ತೆ. ನಾವು ಆಮೇಲೆ ಫಲೂದಾನ ಟ್ರೈ ಮಾಡೋಣ ಅಂದ್ಕೊಂಡು ಫಲೂದಾ ಶಾಪ್ಗೆ ಹೋದ್ವಿ. ಫಲೂದಲ್ಲಿ ಯಾವುದಿದೆ? ಇಲ್ಲಿ ಫಲೂದ ಕೂಡ ಸಖತ್ತಾಗಿರುತ್ತೆ. ನಾವು 2 ಆರ್ಡರ್ ಮಾಡಿದ್ವಿ. ಅವರು ಅದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ರು. ನೋಡಿ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿ. ಏನು ಹೆಂಗಿದೆ? ನಾನು ಟೇಸ್ಟ್ ಮಾಡಿ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ಒಂದು ಲೆಮನ್ ಸೋಡಾ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಲೆಮನ್ ಸೋಡಾನ ಆರ್ಡ್ರ್ ಮಾಡಿಬಿಟ್ಟೆ. ಮಸಾಲೆ ಎಲ್ಲ ಬೇಡ.
ಏನು ರೆಡಿನಾ? ಥ್ಯಾಂಕ್ ಯು ಸೋ ಮಚ್. ಲೆಮನ್ ಸೋಡಾ ಕುಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನನ್ನ ಫಸ್ಟ್ ವ್ಲಾಗ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.